ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಸಿ, ವಲಯ ಅರಣ್ಯಾಧಿಕಾರಿ, ಕನಕಪುರ ವಲಯ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಂವಿಧಾನ ಆಶಯದಲ್ಲಿ ನಾವೆಲ್ಲ ಸಮೃದ್ಧವಾಗಿ ಬದುಕ್ತಾ ಇದ್ದೀವಿ. ಇದೇ ಸಂವಿಧಾನದಲ್ಲಿ ನಮ್ಮದು ಮೂಲಭೂತ ಕರ್ತವ್ಯಗಳಿದೆ. ಪ್ರತಿಯೊಬ್ಬರೂ 51A(G) ಪ್ರಕಾರ ಎಲ್ಲ ಪರಿಸರನ, ವಾತಾವರಣನ ಮತ್ತು ಕಾಡು, ಮೇಡು, ಸರೋವರ, ನದಿ ಎಲ್ಲನೂ ಸಂರಕ್ಷಣೆ ಮಾಡೋದು ನಮ್ಮ ಮೂಲಭೂತ ಕರ್ತವ್ಯ ಆಗಿದೆ. ನಮ್ಮ ಮೂಲಭೂತ ಕರ್ತವ್ಯ ಏನಕ್ಕೆ ಸೇರಿಸಿದ್ದಾರೆ ಅಂದರೆ, ನಮ್ಮ ಪರಿಸರ ಚೆನ್ನಾಗಿದ್ದರೆ ನಾವೆಲ್ಲ ಮನುಕುಲ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರುತ್ತೆ. ಆ ಉದ್ದೇಶದಿಂದ ಅದನ್ನು ಮೂಲಭೂತ ಕರ್ತವ್ಯಕ್ಕಾಗಿ ಸೇರಿಸಿದ್ದಾರೆ. ಹಾಗಾಗಿ ನಾವು ನಮ್ಮ ಅರಣ್ಯ ಇಲಾಖೆ ಬೇರೆಯವ್ರು ಮಾಡ್ತಾರೆ ಅನ್ನೋ ಜೊತೆಗೆ ಪ್ರತಿಯೊಬ್ಬರು ಕೂಡ ನಮ್ಮದು ಸಹ ಕರ್ತವ್ಯ. ಅದು ಅರಣ್ಯ ಸಂರಕ್ಷಣೆ ಆಗಲಿ, ವನ್ಯಜೀವಿ ಸಂರಕ್ಷಣೆ ಆಗಲಿ. ಇತ್ತೀಚೆಗೆ ಏನಾಗ್ತಾ ಇದೆ, ಎಲ್ಲ ಪ್ರಾಣಿಗಳು, ನಮ್ಮ ಪರಿಸರ ಅರಣ್ಯ ಕಡಿಮೆ ಆಗ್ತಾ ಇದ್ದಂಗೆ ವನ್ಯ ಪ್ರಾಣಿಗಳು ನಾಡಿನತ್ತ ಧಾವಿಸ್ತಾ ಇರೋ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಅದು ಏನಂದರೆ, ಈಗ ನಾವು ಜನ ಏನಂತ ಇದ್ದಾರೆ, ಎಲ್ಲ ಅರಣ್ಯ ಇಲಾಖೆದು, ಆನೆ ಬರಲಿ ಅರಣ್ಯ ಇಲಾಖೆ, ಚಿರತೆ ಬರಲಿ ಅರಣ್ಯ ಇಲಾಖೆ. ಅದು ಆ ಥರ ಅಲ್ಲ. ಅದು ರಾಷ್ಟ್ರ ಸಂಪತ್ತು, ಅದು ನಮ್ಮದು ಅನ್ನೋ ಭಾವನೆ ಬರಬೇಕು. ಎಕ್ಸಿಸ್ಟೆನ್ಸು, ಸಹಬಾಳ್ವೆ ಇರಬೇಕು. ಪ್ರಾಣಿಗಳು ಪ್ರತಿಯೊಂದು ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಬದುಕಲು ಅವಕಾಶ ಇದೆ. ಹಾಗಾಗಿ ವನ್ಯ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಸರ್ಕಾರಿ ಸಂಸ್ಥೆ ಜೊತೆಗೆ, ಸರ್ಕಾರಿ ಇಲಾಖೆಗಳ ಜೊತೆಗೆ, ಸರ್ಕಾರದ ಜೊತೆಗೆ ಪ್ರತಿಯೊಬ್ಬ ಮಾನವನು ಸಹ ಅರಣ್ಯ ಸಂರಕ್ಷಣೆಯಲ್ಲಿ ಕೈ ಜೋಡಿಸ್ಬೇಕು, ವನ್ಯಪ್ರಾಣಿ ರಕ್ಷಣೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತಾ ನನ್ನ ಮಾತನ್ನು